ಬನ್ನಿ ಇವತ್ತು ಬೆಣ್ಣೆಯಿಂದ ತುಪ್ಪ ಕಾಯಿಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬೆಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಒಂದು ಗೆಡ್ಡೆ ಜಜ್ಜಿದ ಬೆಳ್ಳುಳ್ಳಿ, ಒಂದು ಅರ್ಧ ಚಮಚ ಅರಿಶಿನ, ಒಂದು ಅರ್ಧ ಚಮಚ ಕಲ್ಲುಪ್ಪು, ಮೆಂತ್ಯದ ಪುಡಿ ಬೇಕಾಗುತ್ತೆ ಫ್ರೆಂಡ್ಸ್. ಮೆಂತ್ಯದ ಪುಡಿ ಅಂದರೆ ಮೆಂತ್ಯನ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿಲಿ ಸಣ್ಣಗೆ ಪುಡಿ ಮಾಡ್ಕೊಂಡಿರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದೀತಿದೆ. ಈಗ ಇದಕ್ಕೆ ನಾವು ಜಜ್ಜಿದ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಆ ನೊರೆ ಎಲ್ಲ ಇದಾಗಿಬಿಡಬೇಕು. ಆ ಥರ ಚೆನ್ನಾಗಿ ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸಿದ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಇವಾಗ ನಾವು ಜಜ್ಜಿದ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಹಾಗೆ ಅರಿಶಿಣದ ಪುಡಿ, ಮೆಂತ್ಯದ ಹಿಟ್ಟು ಹಾಕಿ ಚೆನ್ನಾಗಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಕಲಸಿ ಆ ವೈಟಿಗಿರೋ ನೊರೆ ಎಲ್ಲ ಚೆನ್ನಾಗಿ ಇದಾಗಬೇಕು ಫ್ರೆಂಡ್ಸ್. ಅದು ಗುಳ್ಳೆ ಗುಳ್ಳೆ ಥರ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಇನ್ನೊಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಅದೆಲ್ಲ ಚೆನ್ನಾಗಿ ಬೆಂದು ನಮಗೆ ಆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ಒಳಗಡೆನೆ. ಆವಾಗ ಗೊತ್ತಾಗುತ್ತೆ. ತುಪ್ಪ ಎಲ್ಲ ನೀಟಾಗಿ ಕಾಣಿಸುತ್ತೆ ಅವಾಗ. ಆಯಿತು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ನೋಡಿ, ಬೆಳ್ಳುಳ್ಳಿ ಎಲ್ಲ ಹಿಂಗೆ ಮೇಲೆ ಬಂದಿದೆ. ಇನ್ನೇನು ಆಯಿತು ಫ್ರೆಂಡ್ಸ್. ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಘಮ 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 ಅಂತಿದೆ ತುಪ್ಪ. ನಾವು ನಮ್ಮ ಮನೇಲಿ ಹಿಂಗೆ ಕಾಯಿಸೋದು. ಕೆಲವ್ರಿನ್ನ ಏನೇನೋ ಹಾಕ್ತಾರೆ, ನಾನು ಇಷ್ಟೇ ಹಾಕೋದು. ನೋಡಿ, ಆ ನೊರೆ ಎಲ್ಲ ನೀಟಾಗಿ ಇದಾಗಬೇಕು. ನೋಡಿ, ಇವಾಗ ಚೆನ್ನಾಗಿ ಆಗಿದೆ, ಕಾಣಿಸ್ತಾ ಇದೆ ತುಪ್ಪ. ಇವಾಗ ನಾವು ತಳದಲ್ಲಿರೋ ಇದು ಕಾಣಿಸುತ್ತೆ ಇವಾಗ. ಅಷ್ಟು ನೀಟಾಗಿ ಆಗಿದೆ ತುಪ್ಪ. ಒಂದು 10 ನಿಮಿಷ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಬಿಟ್ರೆ ಆಮೇಲೆ ಬಾಕ್ಸಿಗೆ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇಷ್ಟೇ, ತುಪ್ಪ ಈಸಿ. ನೀವು ಮನೇಲಿ ಇಷ್ಟ ಆದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.